ನನ್ನ ತಂದೆ ಸೋಮೇಶ್ವರ, ಅಖಂಡ ಬ್ರಹ್ಮಾಂಡದ ಜನತೆಯನ್ನು ನಿನ್ನ ಒಡಲಿನಲ್ಲಿಟ್ಟುಕೊಂಡು ಸಂರಕ್ಷಣೆ ನೀಡುವ ಶಿವನೇ, ನನ್ನ ಕಿರಿಯ ತಮ್ಮನಿಗೆ ಸರ್ಕಾರಿ ನೌಕರಿ ಸಿಗಲೆಂದು ಬೆಂಗಳೂರಿಗೆ ಕಳಿಸಿಕೊಟ್ಟಿರುವೆ. ಅವನಿಗೆ ಒಳ್ಳೆಯ ನೌಕರಿ ಸಿಗಲೆಂದು ಆಶೀರ್ವಾದ ಮಾಡು ತಂದೆ, ಆಶೀರ್ವಾದ ಮಾಡು. ಇನ್ನು ಹಗಲು ರಾತ್ರಿ ಎನ್ನದೆ ಈ ಭೂಮಿಯಲ್ಲಿ ದುಡಿದು ಬೇಸತ್ತ ನನ್ನ ಜೀವನಕ್ಕೆ ನೀನೇ ಹಿತಚಿಂತಕ. ಅದೇ ರೀತಿ ರಕ್ಷಿತಾಳ ಬಾಳಿಗೂ ಒಂದು ಒಳ್ಳೆಯ ಗಂಡನನ್ನು ಕರುಣಿಸಪ್ಪ, ಕರುಣಾಜನಕನಾದ ಸೋಮೇಶ್ವರನೇ. ತಂಗಿ ತಂಗಿ, ಕುಡಿಯೋದಕ್ಕೆ ನೀರು ತೆಗೆದುಕೊಂಡು ಬಾರಮ್ಮ. ತಂಗಿ, ಅರ್ಜುನ ಬಂದಿದ್ದಾನಮ್ಮ. ಅರ್ಜುನನ ಬಂದಿದ್ದಾನೆ. ಅರ್ಜುನ, ಇವಾಗ ಬಂದೆಯಾ? ಅಂದ ಹಾಗೆ ಹೋದ ಕೆಲಸ ಏನಿತ್ತು? ಅದು ಮಣ್ಣು ಪಾಲಾಗಿ ಹೋಯ್ತಣ್ಣ. ನೀನೇನೋ ಬಂದ ತಕ್ಷಣ ಏನೋ ಗಾಢವಾದ ಚಿಂತೆಲಿದ್ದಂತೆ ಕಾಣ್ತಿಲ್ಲ. ಅಂಥದ್ದೇನೂ ಇಲ್ಲಪ್ಪ. ತಂಗಿ, ಇಂದ್ರ ಬಂದಿಲ್ವೇನಮ್ಮ? ಅಣ್ಣ ಅಣ್ಣ ಎಂದರು ಮಂದಲ್ಲಿ ಅಂತ ಅದು ಅಲ್ಲೋಡಿ ಬಂದೆ ಪೀಠ ಕುಸ್ತಿ ಪಟ್ಟು ಆಗಿ ಕುಸ್ತಿ ಕಂಡಲ್ಲಿ ಗೆದ್ದೆ ಅಂತ ಕೈಯಲ್ಲಿ ಬಂಗಾರದ ಕಡ್ಗ ಹಿಡ್ಕೊ ಬರ್ತಾ ಇದ್ದಾನೆ ನನ್ನ ಅಣ್ಣ. ಆಶೀರ್ವಾದ ಮಾಡೋಣ. ಎದ್ದೇಳಪ್ಪ ಇಂದ್ರ, ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇದ್ದೇ ಇರುತ್ತದೆ. ಅಣ್ಣ, ಈ ಸೋಮೇಶ್ವರ ಜಾತ್ರೆಯಲ್ಲಿ ನಡೆದ ಕುಸ್ತಿ ಸ್ಪರ್ಧೆಯಲ್ಲಿ ವೀರಾದಿ ವೀರರನ್ನು ಮಣ್ಣು ಮುಕ್ಕಿಸಿ ಈ ಬಂಗಾರದ ಕಡಗವನ್ನು ನನ್ನದಾಗಿಸಿಕೊಂಡು ಬಂದಿರುವೆ. ನನ್ನದಾಗಿಸಿಕೊಂಡು ಬಂದಿರುವೆ. ತಮ್ಮ, ಈ ಸುತ್ತ ಇಡೀ 7 ಹಳ್ಳಿಗಳಲ್ಲಿ ನೀನೊಬ್ಬ ಕುಸ್ತಿಪಟುವಾಗಿ ಮೆರೆಯುವುದನ್ನು ನೋಡಿ ನನಗೆ ತುಂಬಾ ಸಂತೋಷವಾಗುತ್ತಿದೆ. ಸಂತೋಷವಾಗುತ್ತಿದೆ. ಅಣ್ಣ, ಹೊಲದಲ್ಲಿ ಕಬ್ಬಿಗೆ ಡಿಎಪಿ ಗೊಬ್ಬರವಿಲ್ಲ, ನಮ್ಮಲ್ಲಿ ಹಣವೂ ಇಲ್ಲ. ಇದನ್ನು ಮಾರಿ ತೆಗೆದುಕೊಂಡು ಬಾರಣ್ಣ, ತೆಗೆದುಕೊಂಡು ಬಾ. ಬೇಡ ಇಂದ್ರ, ಬೇಡ. ನಾಳೆ ಆ ಭೂಪತಿ ಹತ್ತಿರ 2,000 ರೂಪಾಯಿನು ಬಡ್ಡಿಗೆ ತೆಗೆದುಕೊಂಡ್ರಾಯ್ತು. ಬೇಡಣ್ಣ, ಆ ಬಡ್ಡಿ ಮಗ ಭೂಪತಿ ಹತ್ತಿರ 2,000 ಸಾಲ ತೆಗೆದುಕೊಂಡರೆ 4,000 ಎಂದು ಹೇಳುವಲ್ಲ ಪಂದ ಸೋಳಿ ಮಗವನು. ನಮ್ಮಂತ ಬಡ ರೈತರು ಗೋಣು ಮುರಿದು ಗಳಿಸಿದವನ ಹಣದ ಭಂಡಾರ ಸರ್ವನಾಶವಾಗುವ ಕಾಲ ದೂರವಿಲ್ಲ. ಅರ್ಜುನ, ಹಾಗೆಲ್ಲ ಮಾತನಾಡಬೇಡ. ಅರ್ಜುನ, ಇಂದ್ರ, ನೀವಿಬ್ಬರು ನನ್ನ ಹೃದಯದ 2 ಭಾಗಗಳಿದ್ದಂತೆ. ಕೊನೆಯವರೆಗೆ ಈ ಮನೆಯಲ್ಲಿ ಒಂದೇ ಹೂ ಬಳ್ಳಿಯಾಗಿ ಅರಳಿ ಸತ್ಯ ನ್ಯಾಯಕ್ಕೆ ಶಿರವಾಗಿ ನಡೆಯಬೇಕಪ್ಪ. ಅಸತ್ಯ ಧರ್ಮಕ್ಕೆ ಎದೆ ಕೊಟ್ಟು ದಿಟ್ಟತನದಿಂದ ವೀರ ಗಂಡುಗಲಿ ಪರಶುರಾಮನಂತೆ ಭುಜಕ್ಕೆ ಭುಜ ಕೊಟ್ಟು ಆ ಭೂಪತಿ ನಮಗೆ ಸಿದ ಅನ್ಯಾಯವನ್ನು ಮೆಟ್ಟಿ ನಿಂತು ಆ ಸರ್ಪಕ್ಕೆ ಪುಂಗಿ ಊದಿ ಮಲಗಿಸಲೇಬೇಕಪ್ಪ, ಮಲಗಿಸಲೇಬೇಕು. ಅಣ್ಣ, 25 ವರ್ಷಗಳಿಂದ ನನ್ನ ಎದೆಯಲ್ಲಿ ಕಥಕಥನೆ ಸುರಿಯುತ್ತಿರುವ ಈ ರೋಷಾಗ್ನಿಗೆ ಆ ಕಪಟ ಧನಿಕ ಭೂಪತಿ ಸುಟ್ಟು ಭಸ್ಮವಾಗಲೇಬೇಕು. ಬರೀ ಭಸ್ಮವಲ್ಲ, ಅವಕಾಶಗಳು ಕೂಡ ಸಿಗದಂತಾಗಬೇಕು. ಅಣ್ಣ, ಸೇರೆಂಬ ಜಾಲ ನನ್ನ ಹೃದಯ ಪಟಲದಲ್ಲಿ ಬೆಂಕಿ ಹತ್ತಿ ಉರಿಯುತ್ತಿದೆ. ಈ ಕಾಳಿಂಗ ಸರ್ಪ ಎತ್ತಿ ನಿಂತರೆ ಒಂದೊಂದಾಗಿ ದರ್ಪದ ಸೌಕರ್ಯವೆಂಬ ನಾಯಿಗಳನ್ನು ಕಚ್ಚಿದ್ದರೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾಕೆ ಗೊತ್ತೇ? ಅನ್ಯಾಯದಿಂದ ನಮ್ಮ 4 ಎಕರೆ ಹೊಲವನ್ನು ತನ್ನ ಹೆಸರಿಗೆ ಮಾಡಿಕೊಂಡಿರುವಲ್ಲ ಆ ಕಪಟದಲಿಕ ಭೂಪತಿ. ಅವನ ಅಹಂಕಾರ ಮುರಿಯುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಇಂದ್ರ, ಈ ತರಹದ ಸಿಟ್ಟು ಸರಿಯಲ್ಲಪ್ಪ. ಗುರು ಹಿರಿಯರು ಹೇಳಿಲ್ಲವೇನು, ತಾಳಿದವನು ಬಾಳಿಯಾನು ಅಂತ. ಅಣ್ಣ, ಇಂಥ ಗುರು ಹಿರಿಯರ ನಾಲಿಗೆಯನ್ನು ಕಟ್ಟಿ ಹಾಕಿದನು ನಾ ಕಪ್ಪಡದ ನಿಕ ಭೂಪತಿ. ನಮ್ಮ ಬಡವರ ನ್ಯಾಯ ಮುಗಿಸುವುದಕ್ಕೆ ಈ ಊರಿನಲ್ಲಿ ಯಾವ ಗುರು ಹಿರಿಯರು ಬರುವುದಿಲ್ಲ. ನಾನೇ ಶ್ರೀಮಂತನೆಂದು ಸಕ್ಕಿನಿಂದ ಮೆರೆಯುತ್ತಿರುವ ಆ ಶ್ರೀಮಂತನ ನನ್ನ ಬಲವಾದ ಛಲ. ಇಂದ್ರ, ಈ ತರಹದ ಸಿಟ್ಟು ಸರಿಯಲ್ಲ. ಸುಮ್ಮನೆ ಬಿಡುವೆ ನಿನ್ನ ಹಠವನ್ನು. ಹಸಿದ ತೋಳಿನ ಜೊತೆ ಕುರಿ ಕಾದಾಟವಾಡಲು ಸಾಧ್ಯವೇ?
ಗಂಡ ಬೇರುಂಡದ ಜೊತೆ ಕೋಳಿ ಮರಿ ಆಟವಾಡಲಾದಿದ್ದೆ. ಅದರಂತೆ ಆ ಭೂಪತಿ ಈಗ ಮದವೇರಿದ ಮದ್ದಾನೆ ಇದ್ದಂತೆ. ಅವನೊಂದಿಗೆ ಈಗಿನ ಸ್ಥಿತಿಯಲ್ಲಿ ಹೋರಾಡುವುದು ಸರಿಯಲ್ಲ. ಸುಮ್ಮನೆ ನನ್ನ ಮಾತಿನಂತೆ ಸಮಾಧಾನದಿಂದ ಇರು. ಒಂದು ವೇಳೆ ನನ್ನ ಮಾತನ್ನು ಮೀರಿದರೆ ಆ ನಮ್ಮ ತಾಯಿಯ ಮೇಲಾಣೆ. ಹಾಗೆ ಆಗಲೇನ, ನೀನು ಹೇಳಿದಂತೆ ಕೇಳುತ್ತೀನಿ. ಬಡವರ ರಕ್ತ ಕುಡಿದು ಸೊಕ್ಕಿನಿಂದ ಮೆರೆಯುತ್ತಿರುವ ಆ ಭೂಪತಿಗೆ ನಾನೇ ಚೇಡಿನ ಸರ್ಪವಾಗಿ, ಈ ಕನ್ನಡ ತಾಯಿ ನಾಡಿಗೆ ಕೇಳು ಬಗೆಯಿರುವ ನರರೂಪದ ರಾಕ್ಷಸರಿಗೆ ಗಂಡು ಹುಲಿಯಾಗಿ ನಮ್ಮೂರ ಏಳಿಗೆಗಾಗಿಯೇ ದುಡಿಯುತ್ತೇನಣ್ಣ. ನಿನ್ನ ಮಾತನೆಂದು ಮೀರುವುದಿಲ್ಲಣ್ಣ, ಮೀರುವುದಿಲ್ಲ. ಅಣ್ಣ, ನಿಮ್ಮ ಮಾತು ಕೇಳಿ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತೇನಣ್ಣ. ಇಂದ್ರಾರ್ಜುನ, ಬೇಗ ಕೈಕಾಲ ಮುಖ ತೊಳೆದುಕೊಂಡು ದೇವರ ಮುಂದೆ ದೀಪ ಹಚ್ಚಿ ಊಟ ಮಾಡಿ ಹೊಲಕ್ಕೆ ನಡೆಯಪ್ಪ. ಕಬ್ಬಿನ ಗದ್ದೆಗೆ ನೀರು ಹಾಯಿಸಬೇಕಾಗಿದೆ. ಇಂದ್ರ, ಆ ಕಡೆಯನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಪ್ಪ. ಅಣ್ಣ, ನೀನು ಬಂಗಾರ ಕಡಕ ತಂದಿದ್ಯಲ್ಲ, ಅದಕ್ಕೆ ನೀನು ದೃಷ್ಟಿ ಆಗತ್ತೆ. ನಾನು ದೃಷ್ಟಿ ತೆಗಿತೀನಿ. ತಂಗಿ, ಊಟಕ್ಕಿಂತ ಮೊದಲು ನನ್ನ ಅಣ್ಣ ಕುಸ್ತಿಯ ಕಣದಲ್ಲಿ ಗೆದ್ದು ಬಂದಿರುವ ಸಂತೋಷಕ್ಕೆ ಒಂದು ಹಾಡು ಹಾಡೋಣವೇ? ಅಣ್ಣ, ನಿಮ್ಮೆಲ್ಲರ ಸಂತೋಷನೇ ನನ್ನ ಸಂತೋಷ. ಸರಿ, ನೀವೆಲ್ಲರೂ ಹಾಡೋಣ. ಚೈತ್ರವೇ ಬೆಳಗಲಿ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆನಿನ ಸವಿಗೂಡಿದು ಪ್ರಿಯ ಪರಮಾಣ, ಪ್ರಿಯ ಯಜಮಾನ.
ಬಂದ್ರೆ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ.